ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ. ನಮ್ಮ ವೀರಯ್ಯ ಗುರುಗಳ ಆಶೀರ್ವಾದ, ನಮ್ಮ ಗುಳ್ಳಾರಡ್ಡಿ ಗುರುಗಳ ಆಶೀರ್ವಾದ, ನಮ್ಮ ನಕ್ಷತ್ರ ನಾಡಿ ದಿನೇಶ್ ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಆಶೀರ್ವಾದ ತಗೊಳ್ತಾ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ನೀವು ಕೇಳಿದಿರಿ, ನಾವು ಕೇಳಿದಿರಿ, ಎಲ್ಲರೂ ಕೇಳಿದಿರಿ. ಆದರೆ ಇತ್ತೀಚೆಗೆ ಕೇಳ್ತಾ ಇಲ್ಲ ಅಷ್ಟೇ. ಓಕೆ, ನಾವೆಲ್ಲ ಚಿಕ್ಕನ್ನಲ್ಲಿ ಕೇಳಿದ್ದೀವಿ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅದನ್ನು. ಸೊ ಮೊದಲನೇ ದೇವರು ಯಾರು? ಮಾತೃ, ಕರೆಕ್ಟಾ? ಆನಂತರ ಪಿತೃ. ಮೂರನೇ ದೇವರು ಯಾರು? ಆಚಾರ್ಯ ಅಂತ. ಯಾರು ಅವರು? ಆಚಾರ್ಯರು ಯಾರು? ಗುರುಗಳು. ಯಾವ ರೀತಿಯ ಗುರುಗಳು ಇದು ತಿಳ್ಕೊಬೇಕಲ್ವ? ನಮಗೆ ದಾರಿ ತೋರಿಸೋರು, ನಮಗೆ ಒಳ್ಳೆಯದು ಮಾರ್ಗವನ್ನು ತೋರಿಸುವಂಥ ಆಚಾರ್ಯರು ಅಂತ. ಈ ರೀತಿ ಹೋಗಬೇಡ, ಈ ರೀತಿ ಹೋಗು ಅಂತ ಒಳ್ಳೆ ದಾರಿಯನ್ನು ತೋರಿಸುವಂಥ ವ್ಯಕ್ತಿಗಳು, ಕರೆಕ್ಟ್ ಅಲ್ವಾ? ಹಾಗಾಗಿ ಅವರನ್ನು ನಾವು ಗುರುಗಳು ಅಂತ ನಾವು ತಗೋಬೇಕು. ಪುರಾಣಗಳ ವಿಚಾರ ಬಂದಾಗ ಆಚಾರ್ಯರು, ಗುರುಗಳು ಅಂತ ಯಾರನ್ನು ಕರೀತಾ ಇದ್ರು ಅಂದರೆ ನಾರದ ಮುನಿಗಳನ್ನು ನಾವು ಅದೇ ರೀತಿ ತಗೊಳ್ತಾ ಇದ್ವಿ. ಈ ಯಾವ ರೀತಿ ಅಂತಂದರೆ, ದೇವರುಗಳಿಗೂ ಮತ್ತು ರಾಕ್ಷಸರಿಗೆ ಸಂಧಾನವನ್ನು ಮಾಡಿ ಶಾಂತಿ ನೆಲೆಸೋದರ ಮಾಡೋದು ನಾರದ ಮುನಿಗಳಿಗೆ ಮಾತ್ರನೇ ಆಗ್ತಾಯಿದ್ದು. ಅವರನ್ನು ನಾವು ಆ ಒಂದು ಸಮಯದಲ್ಲಿ ಅವರನ್ನು ಗುರುಗಳಂತ ತಿಳ್ಕೊತಾ ಇದ್ವಿ. ಈ ಕಲಿಯುಗದಲ್ಲಿ ಯಾರು ಅಂದರೆ ಆಚಾರ್ಯರು. ಈ ದೇವತಾ ಪೂಜೆಗಳನ್ನು ಮಾಡ್ತಾರಲ್ವ, ವಿಗ್ರಹ ಪೂಜೆನ ಮಾಡ್ತಾರಲ್ವ, ಅಂಥ ವ್ಯಕ್ತಿಗಳನ್ನು ನಾವು ಗುರು ಅಂತ ತಗೊಬೇಕು. ದೇವರಿಗೆ ಮತ್ತು ಮನುಷ್ಯರಿಗೆ ಅಂದರೆ ನಮಗೆ ಮಧ್ಯದಲ್ಲಿ ಲಿಂಕ್ ಕೊಡುವಂಥ ವ್ಯಕ್ತಿಗಳು. ಲಿಂಕ್ ಕೊಡುವಂಥದ್ದು ನಮಗೆ ಆ ಯೋಗ್ಯತೆ ಇಲ್ಲ, ದೇವ್ರ ಮುಟ್ಟ ಯೋಗ್ಯತೆ ಇಲ್ಲ. ಆ ದೇವರಿಗೆ ಮತ್ತು ನಮಗೆ ಲಿಂಕ್ ಕೊಡುವಂಥದ್ದು ಯಾರು? ಈ ಆಚಾರ್ಯರು, ಗುರುಗಳು. ಅವ್ರ ಹತ್ರ, ದೇವ್ರ ಹತ್ರ ನೋಡಿ, ದೇವ್ರಿಗೆ ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮುಟ್ತಾರೆ. ನೀವು ಮುಟ್ತೀರಾ? ನಾನು ಮುಟ್ತೀನ? ನನಗೆ ಯೋಗ್ಯತೆ ಐತಾ? ಇಲ್ಲ, ನನಗೆ ಆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆ ಇರೋದು ಅವರಿಗೆ ಮಾತ್ರ. ಹಾಗಾಗಿ ಆ ಒಂದು ಯೋಗ್ಯತೆ ಇರುವಂತಹ ವ್ಯಕ್ತಿಗಳು, ಆ ವ್ಯಕ್ತಿಗಳಿಗೆ ಯಾರಾದರೂ ಮೋಸ ಮಾಡಿದ್ದೇ ಆದರೆ, ದ್ರೋಹ ಬಗೆದಿದ್ದೇ ಆದರೆ ಸ್ವರ್ಗದಲ್ಲೂ ಕೂಡ ನೆಲೆ ಇಲ್ಲ ಅವ್ರಿಗೆ. ಗುರು ದ್ರೋಹಿಗೆ ಸ್ವರ್ಗದಲ್ಲೂ ನೆಲೆ ಇಲ್ಲ ಅಂತ ಕೇಳಿದ್ದೀರ ನೀವು? ಅದೇ ಥರ ಇವರು. ಅದಕ್ಕೆ ನಾವು ಅವ್ರಿಗೆ ಆಚಾರ್ಯ ದೇವೋಭವ ಅಂತ ಹಿರಿಯರು ನಮಗೆಲ್ಲ ಹೇಳಿದ್ದಾರೆ. ಅದಕ್ಕೆ ನಾವು ಇಂಥ ಒಂದು ಸನ್ನಿವೇಶ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಆ ಕಾಲದ ನಾರದ ಮುನಿಗಳಿದ್ದರು. ಈ ಒಂದು ಕಲಿಯುಗದಲ್ಲಿ ಆಚಾರ್ಯರೇ ನಾರದ ಮುನಿಗಳು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ, ಈ ವಿಡಿಯೋದನ್ನು ನೋಡಿ ಈ ವ್ಯಕ್ತಿಗಳಿಗೆ ನೀವೇ ಯಾವ ರೀತಿಯ ಒಂದು ಚೆನ್ನಾಗಿರಲಿ ಅಂತ ಯಾವ ರೀತಿ ಆಶೀರ್ವಾದ ಮಾಡ್ತೀರಿ, ತಪ್ಪು ಯಾರದ್ದು ಅನ್ನೋದನ್ನು ನೀವೇ ಊಹೆ ಮಾಡಿ ನೀವೇ ನಿರ್ಧಾರ ಮಾಡಿ. ಒಳ್ಳೆಯದಾಗಲಿ. ಓಕೆ, ಈ ವಿಡಿಯೋ ನೋಡಿ. ಓಕೆ, ಶೇರ್ ಮಾಡಿ, ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ. ನೋಡಿ ವೀಕ್ಷಕರೇ, ಇದೇ ಆ ಮನೆ. ಇದು ಮನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪುರೋಹಿತರು ಈ ಮನೆ. ಓಕೆ, ಈ ಮನೆ ವೈಶಿಷ್ಟ್ಯತೆಗಳನ್ನ ಪುಣ್ಯಾತ್ಮ ಕೊಟ್ಟಿದ್ದಾರೆ. ಯಾವ ರೀತಿಯ ಒಂದು ವೈಭೋಗ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡ್ರಿ. ರೈಟ್, ಇದು ಪಶ್ಚಿಮ ದಿಕ್ಕು. ರೈಟ್, ಹಾಗೆ ನೋಡ್ಕೊಂಡು ಹಾಗೆ ಇರಿ. ನೋಡಿ, ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಜಾಗದಲ್ಲಿ ಚಿಕ್ಕದು ತೊಂದರೆ ಇಲ್ಲ, ಆದ್ರೂ ಮಾಡ್ಬೇಕಾಗಿರೋದು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಉತ್ತರ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಸಂಪು ಕೊಟ್ಬಿಟ್ಟಿದ್ದಾರೆ ಪುಣ್ಯಾತ್ಮರು. ಓಕೆ. ಆದ್ರೆ ಇನ್ನೊಂದೇನಂದ್ರೆ, ಈಶಾನ್ಯ ಮೂಲೆ ಕಾರ್ನರ್ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಕೊಟ್ಬಿಟ್ಟವ್ರೆ. ಈಶಾನ್ಯ ಮೂಲೆ ಕಾರ್ನರ್ ಅಲ್ಲಿ ಬನ್ನಿ, ತೋರಿಸ್ತೀನಿ ಬನ್ನಿ. ಈಗ ಇವ್ರು ಉದ್ಧಾರ ಆಗೋದು ಹೇಗೆ? ಇದು ಈಶಾನ್ಯ ಮೂಲೆ ಕಾರ್ನರ್ ಅಲ್ಲಿ ಬಾತ್ರೂಮ್ ಕಟ್ಟಿದ್ದಾರೆ. ಹೆಂಗ ಉದ್ಧಾರ ಆಗೋದು? ಈ ತರ ಒಂದು ವಾಸ್ತು ಕೊಟ್ಟಿದ್ದಾರೆ ಪುಣ್ಯಾತ್ಮರು. ಇವರು ಉದ್ಧಾರ ಆಗೋದಂತೂ ಹೇಗೆ ಉದ್ಧಾರ ಆಗ್ತಾರೆ? ದೇವರಾಣಿಗೂ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ.
ಇಂಥವರೆಗೂ ಈ ರೀತಿ ಮಾಡಿದ್ರೆ ನೋಡಿ ಈ ಮತ್ತೊಂದು ಇಲ್ಲೊಂದೊಂದು ಇದು ಓಪನ್ ಮಾಡಿದ್ರೆ ಇದು ಸಂಪು ಈಗ ಇದು ಉತ್ತರ ಇದು ಪಕ್ಕ ಉತ್ತರದಲ್ಲಿದೆ. ಈ ರೀತಿ ಉತ್ತರದಲ್ಲಿ ಏನಾಗುತ್ತೆ ಅಂದ್ರೆ ಬ್ರಹ್ಮಸ್ಥಾನ ಮಧ್ಯ ಅಂದ್ರೆ ಉತ್ತರ ಆಯ್ತು ಅಂದ್ರೆ ಏನಾಗುತ್ತೆ ಇದು ಪಕ್ಕ ಇದು ಬ್ರಹ್ಮಸ್ಥಾನ ಆಯ್ತಲ್ಲ, ಬ್ರಹ್ಮಸ್ಥಾನ ಅಲ್ವಾ, ಪಕ್ಕ ಬ್ರಹ್ಮಸ್ಥಾನ. ಅಂದ್ರೆ ಇದೇನಾಗಿದೆ ಇನ್ನೊಂದೇನಂದ್ರೆ ಇದು ಮೈನ್ ಡೋರ್ ಕೊಟ್ಟವ್ರೆ ನೋಡಿ, ಮೈನ್ ಡೋರ್ಗೆ ಕುತ್ತು ಬರ್ತಾ ಇದೆ. ಈ ಕಾರ್ನರು ಪಶ್ಚಿಮಕ್ಕೆ ಕುತ್ತೊಳೆ ತರ ಕೊಟ್ಬಿಟ್ಟವ್ರೆ. ಹೆಂಗ್ ಸಂಸಾರ ಮಾಡ್ತಾರೆ, ಹೇಗೆ ಸಂಸಾರ ಮಾಡೋದು ಹೇಗೆ, ಇದು ಪ್ಲಾನಿಂಗ್ ಕೊಟ್ಟವ್ರೆ ಪುಣ್ಯಾತ್ಮರು. ಓಕೆ, ಅವ್ರ ಜೆರಾಕ್ಸ್ಗಳು ಕೊಡ್ರಿ ಪಾದಗಳದು, ನಾನು ಅವ್ರ ಪೂಜೆ ಮಾಡ್ತೀನಿ. ಒಬ್ಬ ವಾಸ್ತು ಅವ್ರು ಕೊಟ್ಬಿಟ್ಟವ್ರೆ. ಇಂಥವ್ರಿಗೆ ಈ ತರ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಹೇಗೆ ಜೀವನ, ಹೇಗೆ ಅವ್ರ ಸಾಮಾನ್ಯ ಜೀವನ ಹೇಗೆ ಜೀವನ ಮಾಡೋದು ಆಯ್ತದಲ್ಲ, ನೀವು ನಾವ್ ಹೇಗೆ ಜೀವನ ಮಾಡೋದು. ಇಂಥವ್ರು ಇರ್ತಾರೆ ಪಾಪ. ಬಡವರು ಹೊಟ್ಟೆ ಮೇಲೆ ಹೊಡೆದವ್ರೆ. ನನ್ಗೆ ಹೊಟ್ಟೆ ಉರಿತಾ ಇದೆ. ಓಕೆ ವೀಕ್ಷಕರೇ, ಇದು ಫಸ್ಟ್ ಫ್ಲೋರ್ ಬಂದ್ವಿ. ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರಿ ಕೊಟ್ಟವ್ರೆ. ಇದು ಉತ್ತರ, ರೈಟ್. ಸೊ ಇದು ಉತ್ತರ ಆದ್ರೆ ಅದು ದಕ್ಷಿಣ. ಆದ್ರೆ ಇಲ್ಲಿ ಬಂದಿದಿರಲ್ಲ, ಇದು ಬಂದ್ರೆ ನೋಡಿ, ಇದು ಓಪನ್ ಮಾಡ್ಬಿಟ್ಟು ಉತ್ತರ ಬ್ಲಾಕ್ ಮಾಡ್ಬಿಟ್ಟವ್ರೆ. ಈ ಕಡೆ ಓಪನ್ ಮಾಡ್ಬಿಟ್ಟವ್ರೆ. ಆದ್ರೆ ಇಲ್ಲೇನ್ ಮಾಡಿದ್ರೆ ಗೊತ್ತಾ, ಇದ್ರಲ್ಲೇ ಕೂಡ ಈಶಾನ್ಯದಲ್ಲಿ ಈಶಾನ್ಯದಲ್ಲಿ ಬಾತ್ರೂಮ್ ಮಾಡವ್ರೆ. ಇದು ಬಾತ್ರೂಮ್ ಇದು. ಓಕೆ, ಇದು ತುಂಬಾ ಅನ್ಯಾಯ, ಘೋರ. ನೋಡಿ ಸರ್, ತೋರಿಸ್ತೀನಿ ಬನ್ರಿ. ನೋಡಿ ಸರ್, ಇಲ್ಲೇ ಇದೆ, ಈಶಾನ್ಯದಲ್ಲಿ ಬಾತ್ರೂಮ್ ಮಾಡವ್ರೆ. ಬಿಲ್ಡಿಂಗಿಗೆ ಬಾತ್ರೂಮ್, ಬಿಲ್ಡಿಂಗಿಗೆ ಬಾತ್ರೂಮ್ ಇಂಥ ಜಾಗದಲ್ಲಿ ಈಶಾನ್ಯದಲ್ಲಿ ಕೊಟ್ಟವ್ರೆ. ಉದ್ಧಾರ ಆಗೋದು ಹೇಗೆ ಉದ್ಧಾರ ಆಗ್ತೀರ ಇವರು? ಮತ್ತೆ ಮೇಲೆ ಫ್ಲೋರ್ಗೆ ಹೋಗೋಣ, ರೈಟ್ ಸರ್. ಇದು ಸೆಕೆಂಡ್ ಫ್ಲೋರ್ ಅಲ್ವಾ, ಸೆಕೆಂಡ್ ಫ್ಲೋರ್. ಈಗ ಇದು ಕೂಡ ಎಂಟ್ರಿ ಬಂದಿದ್ದೀವಿ. ಒಂದು ದೊಡ್ಡದಾಗಿ ಒಂದು ಹಾಲ್ ಕೊಟ್ಟಿದ್ದಾರೆ. ಆದ್ರೆ ನೋಡಿ ಸರ್, ಇದು ಈಶಾನ್ಯ ಮೂಲೆ ಬಾತ್ರೂಮ್. ಬೇಕಂದ್ರೆ ನೋಡ್ಬೋದು ಬಂದು ಬಾತ್ರೂಮ್ ಬಂದಿ ನೋಡಿ ಸರ್. ಎಂತ ದಾರಿದ್ರ್ಯವನ್ನ ಕೊಟ್ಟವ್ರೆ ಅಂತಂದ್ರೆ, ನಾನು ಒಳಗಡೆ ಹೋಗ್ಬಿಡ್ತೀನಿ. ಟಾಯ್ಲೆಟ್ಗಂತೂ ಹೋಗಲ್ಲ, ನಾನು ಬಾತ್ರೂಮ್ಗೆ ಹೋಗ್ಬಿಡ್ತೀನಿ. ಒಳಗಡೆ ಹೋಗ್ಬಿಟ್ಟಿದ್ದೀನಿ. ಇದು ದೇವ್ ಮೂಲೆ ಕೊಡಬಹುದು ಅಂತ ಹೇಳ್ತಾರೆ. ದೇವ್ ಮೂಲೆಯಲ್ಲಿ ಬಾತ್ರೂಮ್ ಬೇಕು ಅಂತ ಹೇಳ್ತಾವ್ರೆ. ವಂಶ ಬೆಳೆಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಕಮ್ಯುನಿಕೇಶನ್ ಡ್ರಾಪ್ ಆಗುತ್ತೆ, ಫೈನಾನ್ಷಿಯಲ್ ತೊಂದರೆ ಆಗ್ತದೆ, ಹೆಲ್ತ್ ವಿಚಾರಗಳು ತೊಂದರೆ ಆಗ್ತದೆ, ಎಲ್ಲನೂ ದೇವ್ ಮೂಲೆಯಲ್ಲೇ ಇವೆ. ಈ ರೀತಿ ಮಾಡಿದ್ರೆ ಇವ್ರು ಉದ್ಧಾರ ಆಗೋದಾದ್ರೂ ಹೇಗೆ? ವೀಕ್ಷಕರೇ ನೋಡಿ, ಈ ಮನೆ ಓನರು ಬಂದಿದ್ದಾರೆ. ಕೆಲವೊಂದು ವಿಚಾರಗಳನ್ನ ನಾನು ಕೇಳ್ಬೇಕಂತ ಇದೆ. ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಇವರು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಸ್ವಾಮಿ, ನೀವು ನಿಮ್ಮ ಹೆಸರನ್ನ ಸ್ವಲ್ಪ ದಯವಿಟ್ಟು. ನಮ್ಮ ಹೆಸರು ರಘುನಾಥಾಚಾರ್ ಅಂತ. ರಘುನಾಥಾಚಾರ್. ನಿಮ್ಮ ವೃತ್ತಿ? ಅರ್ಚಕರು. ಓಕೆ, ಇದು ನಿಮ್ಮ ತಾತ ತಂದೆ ಕಾಲದಿಂದ ಬಂದಿರುವಂತ ಬಂದಂತ ಒಂದು ವೃತ್ತಿ. ತುಂಬಾ ಒಳ್ಳೆ ಕೆಲಸ, ಅದು ತುಂಬಾ ಪವಿತ್ರವಾದಂತ ಕೆಲಸ. ಅದು ಮಾಡ್ಬೇಕು. ಸ್ವಾಮಿ, ಇವಾಗ ನಾನೊಂದು ನಿಮ್ಮಲ್ಲಿ ಒಂದು ಪ್ರಶ್ನೆ. ಓಕೆ, ನಿಮಗೆ ದಯವಿಟ್ಟು ನೋಡಿ. ಈಗ ನನ್ನದೊಂದು ಪ್ರಶ್ನೆ. ಈ ಮನೆ ನಾನು ಸ್ವಲ್ಪ ವೀಕ್ಷಣೆ ಮಾಡಿದೆ, ರೈಟ್? ಹೌದು. ಇದು ಈಶಾನ್ಯದಲ್ಲಿ ಬಾತ್ರೂಮ್ ಬಂದೈತೆ, ಬ್ರಹ್ಮಸ್ಥಾನದಲ್ಲಿ ಸಂಪು ಮಾಡವ್ರೆ. ಓಕೆ, ಇಂಥ ಒಂದು ಪ್ಲಾನಿಂಗು ನೀವು ಯಾವ ಇಂಜಿನಿಯರ್ ಹತ್ರ ಮಾಡಿಸಿದ್ರಿ? ಇಲ್ಲಿ ಒಬ್ರು ವಾಸುದೇವ ಮೂರ್ತಿ ಅಂತಿದ್ದಾರೆ, ಅವರೇ ಪ್ಲಾನ್ ಕೊಟ್ಟಿದ್ದು. ಇಂಜಿನಿಯರ್. ಹೌದಾ? ಅವರು ಪ್ರಶ್ನೆ ಇದು ಬುಕ್ಗಳೆಲ್ಲ ಕೊಟ್ಟಿದ್ದಾರೆ. ಹೌದಾ? ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದ್ದಾರೆ. ನಾನು ಅವ್ರ ಹತ್ರ ಪ್ಲಾನ್ ತಗೊಂಡ್ಬಂದು ಅವರು ಇಲ್ಲೇ ಬರ್ಬೇಕು ಅಂತ ಸಂಪು ಕಾಂತರೇಖೆ ಏನುತ್ತೆ ಅದು ತಗಲಬಾರ್ದಂತೆ ಸರಿ. ಆದ್ರಿಂದ ಕರ್ಣರೇಖೆ ವಂಶ ತಿನ್ನೋದಿಲ್ಲ, ಅದರಿಂದ ಅದನ್ನ ಬಿಟ್ಟು ಇರ್ಬೇಕಂತೆ ಸಂಪು. ಸರಿ, ಆ ರೀತಿ ಒಂದು ಇದು ಕೊಟ್ಟಿದ್ದಾರೆ. ಆಮೇಲೆ ಬಾತ್ರೂಮ್ ಯಾಕೆ ಈಶಾನ್ಯದಲ್ಲಿ ಬಂತು? ಅಲ್ಲೇ ಇರ್ಬೇಕು ಅಂತ ಕೊಟ್ಟಿದ್ದಾರೆ. ಈಶಾನ್ಯದಲ್ಲಿ ಬಾತ್ರೂಮೇ ಬೇಕು ಅಂತ, ಟಾಯ್ಲೆಟ್ ಬಾತ್ರೂಮ್. ಹೌದಾ? ಪಿತೃದೋಷ ಅಂತ ಗೊತ್ತು ತಾನೇ? ಈಶಾನ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ಪಿತೃದೋಷ ಅಂತ ಗೊತ್ತಿಲ್ವಾ?
ಅಲ್ಲ ನಿಮ್ಮಂತ ಸಾಮಾನ್ಯ ಜನಗಳಿಗೆ ಆ ರೀತಿ ಕೊಟ್ಟವ್ರೆ ಅಂದ್ರೆ ನೋಡಿ ಪಿತೃದೋಷ ಅಲ್ವಾ ಅದು? ನಿಮ್ಗೆ ಎಷ್ಟು ಜನ ಮಕ್ಕಳು? ನನ್ಗೆ ಒಂದು ಹೆಣ್ಣು ಮಗು, ಗಂಡ್ ಮಕ್ಳಿಲ್ಲ. ಇಲ್ಲ, ನೋಡಿದ್ರ ಅಲ್ಲಿ ವಂಶಾವಳಿ ಇಲ್ಲ. ಇನ್ನು ಮುಂದೇನು ಆಗಲ್ಲ ಈ ತರ ಇದೆ. ಹೌದಲ್ವಾ? ಆಗಲ್ಲ, ನೀವೇ ಒಪ್ಕೊಂತ ಇದ್ದೀರಲ್ಲ. ಅಲ್ಲ ನಿಮ್ಗೆ ಗೊತ್ತು, ನಿಮ್ಗೆ ಅಟ್ಲೀಸ್ಟ್ ಈಶಾನ್ಯದಲ್ಲಿ ನೀವು ವಾದ ಮಾಡ್ಬೋದಾಗಿತ್ತಲ್ಲ, ಈಶಾನ್ಯದಲ್ಲಿ ಬರಬಾರ್ದು ಅಂತ. ನಮ್ಗೆ ಗೊತ್ತಿದ್ರೆ ಅಲ್ವಾ ನಾವು ಪೂಜೆ ಅರ್ಚಕರು ಪೂಜೆ ಮಾಡೋದು. ಅಟ್ಲೀಸ್ಟ್ ಈಶಾನ್ಯದಲ್ಲಿ ಶಿವ ಇರ್ತಾನೆ ಅಂತ ಗೊತ್ತು, ಈಶಾನ್ಯದಲ್ಲಿ ಬಾತ್ರೂಮ್ ಬರಬಾರ್ದು ಅಂತ ಕೆಟ್ಟದ್ದು ತಾನೆ, ಶಿವನಿಗೆ ಕೆಟ್ಟದ್ದು ಬಯಸಿದ್ರೆ. ಈಶಾನ್ಯದಲ್ಲಿ ಅಂದ್ರೆ ಒಂದು 8 ಅಡಿ ಬಿಟ್ಟು ಇರ್ಬೋದು ಅಂತ ಕೆಲವರು ಹೇಳಿ ಅವರು ಕೊಟ್ಟಿದ್ದಾರೆ. 8 ಅಡಿ ಬಿಟ್ಟು. ನನಗೆ ತುಂಬಾ ನೋವಾಗ್ತಾ ಇದೆ ಗುರು ವೀಕ್ಷಕರೇ, ನಂಗೆ ತುಂಬಾ ನೋವಾಗ್ತಾ ಇದೆ. ನನಗೆ ಮೀಸೆ ಬಂದಿದೆ, ಇಲ್ಲಾಂದ್ರೆ ಕಣ್ಣಲ್ಲಿ ನೀರು ಹಾಕ್ಬಿಡ್ತಿದ್ದೆ. ದೇವರಾಣಿಗೂ ನೋವಾಗ್ತಾ ಇದೆ. ನನಗೂ ಒಂದು ಹೃದಯ ಅನ್ನೋದಿದೆ. ಮೀಸೆ ಇರೋದ್ರಿಂದ ನನಗೆ ದೇವರಾಣಿಗೆ ಕಣ್ಣಲ್ಲೂ ಹಂಗೆ ನುಂಗುತ್ತಾ ಇದ್ದೀನಿ. ಓಕೆ, ನಾನು ಹೆಣ್ಣಾಗಿದ್ದಿದ್ರೆ ನಾನು ಹತ್ಕೊಂಡ್ಬಿಡ್ತಿದ್ದೆ ದೇವರಾಣಿಗೂ. ನಾನು ಒಬ್ಬ ಮನುಷ್ಯತ್ವ ಇರೋ ಮನುಷ್ಯನೇ, ರಾಕ್ಷಸತ್ವ ಇಲ್ಲ ನನಗೆ. ತುಂಬಾ ಈ ನೋಡಿ, ಇಂಥ ವ್ಯಕ್ತಿಗಳಿಗೆ ಪೂಜೆ ಮಾಡಿ ಜೀವನ ಮಾಡುವಂತ ವ್ಯಕ್ತಿಗಳಿಗೆ ಈಶಾನ್ಯದಲ್ಲಿ ಕೊಟ್ಟು ಅಲ್ಲ ಹೇಳ್ಬೋದು. ಆಕ್ಚುಲಿ ನೀವು ಹೇಳ್ಬೋದಾಗಿತ್ತು ಈಶಾನ್ಯ ಮೂಲೆಯಲ್ಲಿ ಬರಬಾರ್ದು ಸ್ವಾಮಿ, ನೋಡಿ ಏನಾದ್ರು ನೋಡಿ ಅಂತ ಹೇಳ್ಬೋದಾಗಿತ್ತು ಸ್ವಾಮಿ. ನಾವು ಹೇಳೋದು ದಕ್ಷಿಣದಲ್ಲಿ ಅಂತ ಕೇಳಿದ್ವಿ. ದಕ್ಷಿಣದಲ್ಲಿ ಇಟ್ಟರೆ ರೆಪ್ಯುಟೇಷನ್ ಹೋಗ್ಬಿಡುತ್ತೆ. ರೆಪ್ಯುಟೇಷನ್ ಹೋಗ್ಬಿಡುತ್ತೆ ದಕ್ಷಿಣದಲ್ಲಿ ಇಟ್ರೆ. ಈಶಾನ್ಯದಲ್ಲಿ ಇಟ್ರೆ ಒಳ್ಳೇದಂತೆ. ವಾಟ್ ಎ ಪ್ರಶ್ನೆ. ಓ ಮೈ ಗಾಡ್, ಇಂಥದ್ದೆಲ್ಲ ಹೇಳವ್ರ? ಹೌದು. ಆ ಪುಣ್ಯಾತ್ಮರು ಓ ಮೈ ಗಾಡ್. ನೋಡಿ ಫೋಟೋ ತೋರಿಸ್ತೀನಿ ಅದನ್ನ. ಅವರು ಕೂಡ ಈಗ ಇಲ್ಲೇ ಇದೆ ನೋಡಿ. ಓಹೋ, ಈ ಪುಣ್ಯಾತ್ಮರಂತೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ನೋಡ್ರಿ. ನನಗೆ ನೋವಾಗ್ತಾ ಇದೆ, ದಯವಿಟ್ಟು ನೋಡಿ. ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಇವೆಲ್ಲ ನೋಡಿ ವೀಕ್ಷಕರೇ, ನೋಡಿ ಇವಾಗ ಎಷ್ಟು ಖರ್ಚಾಗ್ಬೋದು ಸರ್? ಎಷ್ಟು ಖರ್ಚಾಗ್ಬೋದು? 2 ರಿಂದ 3 ಲಕ್ಷ ಆಗುತ್ತೆ. 3 ಲಕ್ಷ ರೂಪಾಯಿ ಆಲ್ಟ್ರೇಷನ್ಗೆ ಆಗುತ್ತಾ? ವೀಕ್ಷಕರೇ, ಇದಕ್ಕೆಲ್ಲ ಹೊಣೆ ಯಾರು? ಒಂದೊಂದು ರೂಪಾಯಿಗೂ ಇವರು ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಇದಕ್ಕೆಲ್ಲ ಹೊಣೆ ಯಾರು? ಪ್ರಶ್ನೆ ಇದೆಯಾ? ನಿಮ್ಮ ಹತ್ರ ಉತ್ತರ ಸಿಗುತ್ತಾ? ನೋಡಿ, ಇವರು ಪೂಜೆ ಮಾಡಿ ನೋಡಿ ಎಂತ ವ್ಯಕ್ತಿಗಳು ಇವರು ಅಂತಂದ್ರೆ, ಇವರ ಮನಸ್ಥಿತಿ ಹೇಗೆ ಅಂತಂದ್ರೆ ನೋಡಿ, ಈ ಕಲ್ಪವೃಕ್ಷ ಹೇಗೆ ಹಂಗೆ ಇವರು ಪರರ ಹಿತವನ್ನು ಬಯಸೋರು. ಇವರಿಗೆ ಈ ರೀತಿ ಹಿಂಡುವಂತ ವ್ಯಕ್ತಿಗಳು ಬಂದಿದ್ದಾರೆ ಅಂತಂದ್ರೆ ತುಂಬಾ ನೋವಾಗುತ್ತೆ. ನೋವಿನ ಸಂಗತಿ, ದೇವರಾಣಿಗೂ ನೋವಿನ ಸಂಗತಿ. ಇಂಥ ವ್ಯಕ್ತಿಗಳು ಕಲಿಬೇಕು, ಬುದ್ಧಿ ಕಲಿಬೇಕು. ಯಾವ್ದು ಎಲ್ಲೆಲ್ಲಿ ಬರಬೇಕು, ಬಾಯಿ ಎಲ್ಲಿದೆ, ಮೂಗೆಲ್ಲಿದೆ, ಕಣ್ಣೆಲ್ಲಿದೆ, ಇದೆಲ್ಲಿದೆ ಅರ್ಥ ಮಾಡ್ಕೊಳ್ಳಿ. ಅದು ಅಲ್ಲೇ ಇರಬೇಕು. ಅದ್ರ ಬಗ್ಗೆ ಗಮನ ಕೊಡ್ರಿ. ಈ ವಾಸ್ತುದವರು ಗಮನ ಕೊಡ್ರಿ. ಅರ್ಥ ಮಾಡ್ಕೊಳ್ತೀರಾ? ಎಲ್ಲೆಲ್ಲೋ ಕೊಟ್ಬಿಟ್ಟು ನಮ್ಮ ಹಿಂದೂ ಧರ್ಮವನ್ನು ಹಾಳು ಮಾಡಬೇಡಿ. ಈ ಜ್ಯೋತಿಷ್ಯ ಗಬ್ಬು ಹೇಳಿ ಹಾಳು ಮಾಡಿದ್ದಾರೆ. ಮೊದಲನೇ ಯಾರ ಮೇಲೂ ನಂಬಿಕೆ ಇಲ್ದಿರ ಆಗ್ಬಿಟ್ಟದೆ. ಇವಾಗ ವಾಸ್ತುನು ಹಾಳು ಮಾಡಕ್ಕೆ ಬಂದವ್ರೆ. ಈ ದರಿದ್ರ ಈ ಬುಕ್ಸು ಬರ್ದು ಹಾಳು ಮಾಡಿ ಜನಗಳನ್ನ ಮೆಂಟಲ್ ತರ ಮಾಡ್ಬಿಟ್ಟವ್ರೆ. ಅದನ್ನ ಓದಿರೋರು ಇನ್ನು ಯಾವ ರೀತಿ ಮೆಂಟಲ್ ಮಾಡಕ್ ಬಂದವ್ರೆ ಜನಗಳನ್ನ? ಈ ನೋವು ಯಾರಿಗ್ ಬೇಕು ಪಾಪ? ಇವರು 1 ರೂಪಾಯಿಗೂ ಕಷ್ಟಪಡ್ತಾ ಇದ್ದಾರೆ, ಅಂತದ್ರಲ್ಲಿ 2-3 ಲಕ್ಷ ರೂಪಾಯಿ ಬೇಕು ಪಾಪ. ಏನ್ ಮಾಡೋದು? ಊಟಕ್ಕೂ ಕಷ್ಟ ಅಂತದ್ರಲ್ಲಿ ಇಂಥದ್ರನ್ನ ಯಾರು ಸರ್ ಸಹಿಸ್ಕೊಂತಾರೆ? ಬೆಂಕಿ ಹಾಕೊಂತ ಇದ್ದೀನಿ. ದೇವರಾಣಿಗೂ ದಯವಿಟ್ಟು ಇಂಥ ನೋವು ಯಾರಿಗೂ ಬೇಡ. ಹುಷಾರಾಗಿರ್ರಿ ಸಾರ್ವಜನಿಕರೇ. ನಿಮ್ಮ ಸಂಸಾರ ನಿಮ್ಮ ಕೈಯಲ್ಲಿ ಇರ್ಬೇಕಾ? ಇದು ನಾನು ಹೇಳ್ತೇನೆ ನೋಡಿ. ನಿಮ್ಮ ಸಂಸಾರ ನಿಮ್ಮ ಕೈಯಲ್ಲಿ ಇರ್ಬೇಕಾ, ಇಲ್ಲ ವಾಸುದವ್ರ ಕೈಯಲ್ಲಿ ಇರ್ಬೇಕಾ? ತೀರ್ಮಾನ ನಿಮ್ಮದು. ದಯವಿಟ್ಟು 1000 ಅಲ್ಲ, ಲಕ್ಷ ಜನಕ್ಕೆ ಇದಕ್ಕೆ ಶೇರ್ ಮಾಡಿ. ದಯವಿಟ್ಟು ಮತ್ತೊಮ್ಮೆ ಕಳೆಯಿಂದ ಮನವಿ, ಇಂಥ ವಿಡಿಯೋಗಳನ್ನ 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ನಿಜ. ಓಕೆ, ಈ ತರ ನನಗ್ ಕೊಡೋ ತರ ಇನ್ನು ಅದೆಷ್ಟು ಜನ ಕೊಟ್ಟಿದಾರೋ ತಪ್ಪದಾರಿ. ಈ ರೀತಿ ಈಶಾನ್ಯದಲ್ಲಿ ಟಾಯ್ಲೆಟ್ ಮಾಡೋದು, ಮಾಡೋದು ಭಗವಂತನಿಗೆ ಗೊತ್ತು. ನೋಡ್ಕೊಂತಾನೆ ಬಿಡಿ. ನೀವು ಆಂಜನೇಯ ಸ್ವಾಮಿ ಪೂಜಾರಿ ಅಂತ ಹೇಳಿದ್ರಲ್ಲ, ಹನುಮಂತನೇ ನೋಡ್ಕೊಂತಾನೆ. ಅಷ್ಟೇ. ಓಕೆ, ಮಾಡಿದ್ದು ಮಹಾರಾಯ. ಈ ತರ ಮಹಾನ್ ಭಾವರು, ಈ ಉತ್ತರದ ಕಡೆ ಟಾಯ್ಲೆಟ್ ಕೊಡೋ ಮಹಾನ್ ಭಾವರು ನಮ್ಮ ಇದರಲ್ಲಿ
ಹಿಂದೂಗಳು ಅದೆಷ್ಟು ಜನ ಇದಾರೋ ಹಿಂದೂಗಳನ್ನೇ ನಾಶ ಮಾಡ್ಬೇಕು ಅಂತಿದ್ದಾರೆ ಇವರು ಇಂಥವ್ರು ಉತ್ತರದಲ್ಲಿ ಆಗೋಯ್ತಲ್ಲ ಇವಾಗ ಹೌದು. ಹಿಂದೂಗಳ ನಾಶ ಹಿಂದೂಗಳಿಂದಲೇ ನಮ್ಮ ಹಿಂದೂ ಧರ್ಮ ಹಾಳಾಗೋಗ್ತಾ ಇರೋದಂತ ಗೊತ್ತಲ್ಲ ನಿಮ್ಗೂನು. ಬೇರೆಯವರಿಂದ ಹಾಳಾಗೋಗ್ತಾ ಇಲ್ಲ, ಹಿಂದೂಗಳಿಂದಲೇ ಹಿಂದೂ ಧರ್ಮ ಹಾಳಾಗೋಗ್ತಾ ಇರೋದು. ಹೌದು. ಅದ್ರಲ್ಲಿ ಇಂಥವರು ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋರು. ಹುಷಾರಾಗಿರಿ ನೋಡಿ, ಇಂಥ ವ್ಯಕ್ತಿಗಳಿಂದ ಮೋಸ ಹೋಗ್ಬೇಡಿ. ಗೊತ್ತಾಯ್ತಾ ವೀಕ್ಷಕರೇ? ಎಷ್ಟು ನೋವಿಂದಿನಿಂದ ಹೇಳ್ಬೇಡ ವೀಕ್ಷಕರೇ, ಎಷ್ಟು ನೋವಿನಿಂದ ಹೇಳ್ಬೇಡ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಓಕೆ, ಇಂಥ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ. ನಿಮಗೂ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿದಾಗ ನಿಮಗೂ ಒಂದು ಆ ಪುಣ್ಯ ಬರುತ್ತೆ. 4 ಜನ ಉದ್ಧಾರ ಮಾಡ್ದಂಗೆ ಅನುಕೂಲ ಆಗ್ತದೆ. ಓಕೆನಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.